ಕಾಯಕಯೋಗಿ ಬಸವಣ್ಣನಿಗೆ, ವಿಶ್ವಗುರು ಬಸವಣ್ಣವರಿಗೆ, ಜಗಜ್ಯೋತಿ ಬಸವಣ್ಣನಿಗೆ, ಕಾರ್ಮಿಕ ದಿನಾಚರಣೆಗೆ ಬಸವಣ್ಣನವರ 891ನೇ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಿದ ಚಂದಾಪುರ ಪುರಸಭೆ ಅಧ್ಯಕ್ಷೆ ಶಾರದಾ ವರದರಾಜು. ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭಾ ಅಧ್ಯಕ್ಷೆ ಶಾರದಾ ವರದರಾಜು ರವರ ನೇತೃತ್ವದಲ್ಲಿ ಇಂದು ಬಸವಣ್ಣನವರ 891ನೇ ವರ್ಷದ ಜಯಂತಿಯನ್ನ ಸರಳವಾಗಿ ಆಚರಣೆ ಮಾಡಲಾಯಿತು. ಇನ್ನು ಪುರಸಭಾ ಕಚೇರಿಯಲ್ಲಿ ಬಸವಣ್ಣನವರ ಭಾವಚಿತ್ರವಿಟ್ಟು ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ಬಸವಣ್ಣನವರು 12ನೇ ಶತಮಾನದಲ್ಲೇ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವ ವಾಕ್ಯಕ್ಕೆ ನಾವು ಬದ್ಧರಾಗಿ ಇರಬೇಕು. ಕಾಯಕವೇ ಕೈಲಾಸ ಎಂದು ಹೇಳಿದ ಅವರು, ನಾವು ಮಾಡುವ ಕೆಲಸದಲ್ಲೇ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಅದರಲ್ಲೇ ಕೈಲಾಸವನ್ನ ಕಾಣಬಹುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭಾ ಅಧ್ಯಕ್ಷೆ ಶಾರದಾ ವರದರಾಜು, ಉಪಾಧ್ಯಕ್ಷೆ ವಿ ಮಂಜುಳಾ, 19ನೇ ವಾರ್ಡ್ ಸದಸ್ಯೆ ಜ್ಯೋತಿ, ಜಗದೀಶ್, ಭಾರತಿ, ಬಸವರಾಜು, ಶಿವಮ್ಮ, ಶೋಭಾ, ಚರಣ್, ಭೈರೇಶ್, ಶ್ರೀಧರ್, ಶ್ರೀನಿವಾಸ್, ಪ್ರವೀಣ್, ಚಂದಾಪುರ ಪುರಸಭಾ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ಸಮಸ್ತ ನಾಡಿನ ಜನತೆಗೆ 891ನೇ ಜಯಂತಿಯ ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಹಾಗೂ ಅಕ್ಷಯ ತೃತೀಯ ಇರೋದರಿಂದ ಅಕ್ಷಯ ತೃತೀಯನ್ನು ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. 12ನೇ ಶತಮಾನದಲ್ಲಿ ಬಸವಣ್ಣನವರು ಜನಿಸಿ ಈ ಅನುಭವ ಮಂಟಪವನ್ನು ಪಾರ್ಲಿಮೆಂಟ್ನ ಮಾಡಿ ಹೆಣ್ಮಕ್ಳಿಗೆ ಎಷ್ಟು ಹಕ್ಕಿದೆ, ಹೆಣ್ಮಕ್ಕಳು ಯಾವ ರೀತಿ ಮುಂದೆ ಬರಬೇಕು ಅನ್ನೋದು ಬಸವಣ್ಣನವರ ಕಾಲದಿಂದ ಬಸವಣ್ಣನವರೇ ತೋರಿಸಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಕಡೆಯಿಂದ ಇವತ್ತು ನಮ್ಮ ಪುರಸಭೆ ಆಫೀಸ್ನಲ್ಲಿ ನಮ್ಮ ಸದಸ್ಯರಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಪೌರಕಾರ್ಮಿಕರು ಎಲ್ಲ ಸೇರಿ ಇವತ್ತು ಜಯಂತಿನ ಆಚರಣೆ ಮಾಡಿದ್ದೀವಿ. ಮತ್ತು ನಾಳೆ ಕಾರ್ಮಿಕರ ದಿನಾಚರಣೆ ಇರೋದ್ರಿಂದ ಎಲ್ಲ ಕಾರ್ಮಿಕರಿಗೂ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಕೊಡ್ತಾಯಿದ್ದೀನಿ. ನಮ್ಮ ಪೌರಕಾರ್ಮಿಕರಿಗೂ ಕಾರ್ಮಿಕರ ದಿನಾಚರಣೆ ಶುಭಾಶಯ ಕೊಡ್ತಾಯಿದ್ದೀನಿ. ಹಾಗೆ ಪೌರಕಾರ್ಮಿಕರು ಇಲ್ಲ ಅಂದರೆ ಸ್ವಚ್ಛತೆಯೇ ಇಲ್ಲ, ಕಸ ಆಗಿರ್ಬೋದು ಏನೇ ಆಗಿರಲಿ, ಪೌರಕಾರ್ಮಿಕರು ಪಾಪ ಅವರು ಆರೋಗ್ಯ, ಅವರು ಏನೇ ಸಮಸ್ಯೆ ಇದ್ದರೂ ಅದನ್ನೆಲ್ಲ ಬಿಟ್ಟು ಬಂದು ನಮ್ಮ ದೇಶ ಆಗಿರ್ಬೋದು, ನಮ್ಮ ರಾಜ್ಯ ಆಗಿರ್ಬೋದು, ನಮ್ಮೂರಾಗಿರ್ಬೋದು ಸ್ವಚ್ಛವಾಗಿರೋದ್ರ ಮೂಲ ಕಾರಣನೇ ಪೌರಕಾರ್ಮಿಕರು. ಅವ್ರ ಜೊತೆ ನಾವು ಕೈ ಜೋಡಿಸು ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಮ್ಮ ಜನತೆ ನಾವು ಎಷ್ಟು ಹೇಳಿದ್ರು ನಮ್ಮ ಜನತೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವತ್ತು ಬಸವನ ಜಯಂತಿ ಇರೋದರಿಂದ ಎಲ್ರಿಗೂ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿದೆ. ಹಾಗೆ 12ನೇ ಶತಮಾನದಲ್ಲಿ ಸುಮಾರು 900 ವರ್ಷಗಳ ಹಿಂದೆಯೇ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಅನ್ನೋ ತತ್ವನ ಇಟ್ಕೊಂಡು ಹಿಂದೆಯೇ ಇದ್ರ ಬಗ್ಗೆ ಓಡಾಡಿದ್ದಾರೆ. ಆದರೂ ನಮ್ಮ ದೇಶದಲ್ಲಿ ಇನ್ನೂ ಇದು ಬಂದಿಲ್ಲ. ಜಾತಿ ಅಂತ ಹೊಡೆದಾಡ್ಕೊಂಡೇ ಇದ್ದೀವಿ. ಆ ತತ್ವಗಳನ್ನೆಲ್ಲ ನಾವು ಪಾಲನೆ ಮಾಡಬೇಕು. ಮತ್ತು ಕಾಯಕವೇ ಕೈಲಾಸ ಅನ್ನೋದು ಒಂದು ತತ್ವನೇ. ಅದು ಬಸವಣ್ಣನವರೇ ಸುಮಾರು ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ದೇಶ ಎಲ್ಲೋ ಮುಂದೆ ಹೋಗುತ್ತೆ. ಆದರೆ ಯಾರೂ ಅಳವಡಿಸ್ಕೊಳ್ತಾ ಇಲ್ಲ. ಅವ್ರ ತತ್ವಗಳನ್ನೆಲ್ಲ ಅಳವಡಿಸ್ಬೇಕು. ಮಕ್ಕಳಿಗೆಲ್ಲ ಅವ್ರ ತತ್ವಗಳ ಬಗ್ಗೆ ಹೇಳಬೇಕು. ಅವ್ರ ಮಕ್ಕಳಿಗೆ ಜ್ಞಾನ ಮೂಡಿಸ್ಬೇಕು. ಅವ್ರ ತತ್ವಗಳ ಬಗ್ಗೆ ಸುಮಾರು ಬಸವಣ್ಣನ ಆಗಿರ್ಬೋದು, ಕನಕ ಅವರ ಕನಕದಾಸರ ಆಗಿರ್ಬೋದು, ಆಮೇಲೆ ಮತ್ತು ಸುಮಾರು ಇದ್ದಾರೆ, ವೇಮನವರಾಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಮತ್ತು ಕಾಳಿದಾಸರಾಗಿರ್ಬೋದು. ಎಷ್ಟೋ ಮಹನೀಯರು 12ನೇ ಶತಮಾನ ಆಗಲಿಂದನೂ ನಮ್ಮ ಜನತೆ ಯಾವ ರೀತಿ ಬದುಕಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳ್ಕೊಂಡೇ ಬಂದಿದ್ದಾರೆ. ಆದರೆ ಒಂದೇ 1% ಯಾರೂ ಅಳವಡಿಸ್ಕೊಂಡಿಲ್ಲ. ಎಲ್ಲರೂ ಅದು ತತ್ವಗಳನ್ನೆಲ್ಲ ಅಳವಡಿಸ್ಕೊಂಡ್ರೆ ನಮ್ಮ ದೇಶ ಇನ್ನೂ ಎಷ್ಟೋ ಚೆನ್ನಾಗಿರುತ್ತೆ. ಎಲ್ಲ ಜನತೆ ಒಗ್ಗೂಡಿ ದೇಶ ಇನ್ನೂ ಚೆನ್ನಾಗಿರುತ್ತೆ.